ಕರ್ನಾಟಕ ಸರ್ಕಾರ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಹಿಂದೂ ಧರ್ಮವನ್ನು ಒಡೆಯುವಂಥದ್ದು, ಈ ರೀತಿ ಕೆಲಸವನ್ನು ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಮಾಡ್ತಾಯಿದೆ. ಈ ಸರ್ಕಾರ ಬಂದಾಗಿಂದನೂ ಕೂಡ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನು ಅವರ ಅಜೆಂಡಾದಲ್ಲೇ ಮಾಡಿಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯದವರು ಕೂಡ ಈ ಮತಾಂತರ ಆಗುವಂಥದ್ದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಇವರೇನು ಹೊಸದಾಗಿ ಜಾತಿಗಳನ್ನು ಸುಮಾರು 52 ಜಾತಿಗಳನ್ನು ಸೇರಿಸಿದ್ರು. ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮುಸ್ಲಿಮಾನು, ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು. ಯಾಕೆ ತಂದರು? ಸಿದ್ದರಾಮಯ್ಯನವ್ರಿಗೆ ಈಗ 2.5 ವರ್ಷದ ಭೀತಿ. ಅವರಿಗೆ 2.5 ವರ್ಷದಾದಮೇಲೆ ಅವರ ಅಗ್ರಿಮೆಂಟ್ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಇದನ್ನು ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನು ಅಂಟಿಸ್ತಾ ಇದ್ದಾರೆ. ಎಲ್ಲ ಜಾತಿಗಳ ಮುಂದೆ ಹಾಕ್ತಾ ಇದ್ದಾರೆ. ಇವತ್ತೂ ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ ಅವನಿಗೆ. ಮಾಧ್ಯಮದ ಮೇಲೆ ಆಪಾದನೆ ಮಾಡಿದ್ದಾನೆ, ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ. ಮತ್ತು ಹೊಸ ಕಾಲಮ್ನೂ ಇದೆ ಹಾಗೆ. ಅವರೇನಾನ ಹೇಳಿಕೆ ಕೊಟ್ಟರೆ ನಾವು ಬರ್ಕೊತೀರಿ ಅಂತ ಹೇಳಿದ್ದಾರೆ. ಅವರೇನಾದರೂ ಈ ಕ್ರಿಶ್ಚಿಯನ್ ಬಗ್ಗೆ ಹೇಳಿಕೆ ಕೊಟ್ಟರೆ ನಾವು ಬರ್ಕೊತೀರಿ, ತೆಗೆದಾಕಿದ್ರು ಬರ್ಕೊತೀರಿ ಅಂತ ಹೇಳಿದ್ದಾರೆ. ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ಹಂಗಾರೆ ಅವನು ಹೇಳ್ತಾನೆ, ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ, ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊತೀಯಾ? ಹೇಳ್ಬೇಕು ನೀವು. ಅವನೇನು ಹೇಳಿದ್ರು ಬರ್ಕೊತೀನಿ ಅಂದರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊತೀಯಾ? ನಾನು ಈ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊತೀಯಾ? ನಾನು ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊತೀನಾಗರೆ? ನಿಮಗೆ ಹಿಂದೂ ಧರ್ಮವನ್ನು ಒಡಿಬೇಕು, ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋವಂಥ ಈ ಸಮೀಕ್ಷೆ, ಜಾತಿ ಸಮೀಕ್ಷೆ, ಇದು ಸಾಮಾಜಿಕ ಸಮೀಕ್ಷೆ ಅಲ್ಲವೇ ಅಲ್ಲ. ಆಯೋಗದ ಅಧ್ಯಕ್ಷ ಹೇಳಿದ್ದಾನೆ, ಇದು ಸಾಮಾಜಿಕ ಸಮೀಕ್ಷೆ. ಸಾಮಾಜಿಕ ಆದರೆ ಜಾತಿ ಯಾಕೆ ಮೆನ್ಷನ್ ಮಾಡ್ತೀರಾ? ಅಲ್ಲಿ ಧರ್ಮ ಯಾಕೆ ಮೆನ್ಷನ್ ಮಾಡ್ತೀರಾ? ಸಬ್ ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ? ಅದರಲ್ಲಿ ಸಬ್ ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೆ ಹಂಗೇನಾನ ಇದ್ದಿದ್ರೆ ಯಾವುದೋ ಧರ್ಮದ ಹೆಸರು ಬರೆದು ಬಿಟ್ಬಿಡ್ಬೇಕಾಯ್ತು. ಅಂದರೆ ಧರ್ಮ, ಜಾತಿ, ಸಬ್ ಜಾತಿ, ಅದರಲ್ಲಿ ಮಿಕ್ಸ್ಡ್ ಜಾತಿ ಎಲ್ಲವನ್ನ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೆ ಸೋನಿಯಾ ಗಾಂಧಿಯವರು ಡೈರೆಕ್ಷನ್ ಮೇಲೆ, ನೀವು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಡೈರೆಕ್ಷನ್ ಮೇಲೆ ನೀವು ಈ ಒಂದು ಸರ್ಕಾರ ಹಿಂದೂ ಸಮುದಾಯವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಒಡೆಯುವಂಥದ್ದು ಮಾಡ್ತಾ ಇದ್ದೀರ. ಈ ಸರ್ಕಾರದಲ್ಲೇ 2 ಗುಂಪುಗಳಾಗೋಗ್ಬಿಟ್ಟಿದೆ. ಅದು ತೋರಿಕೆಗೆ ಮಾತ್ರ ಅಷ್ಟೆ. ಸುಮ್ಮನೆ ನಾನು ಚಿವುಡ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತೇಳಿ. ಧೈರ್ಯ ಇದ್ದರೆ ಆ ಯಾರ್ಯಾರು ಮಂತ್ರಿಗಳು ವಿರೋಧ ಮಾಡ್ತಾ ಇದ್ದಾರೋ ಅವರೆಲ್ಲ ರಾಜೀನಾಮೆ ಕೊಟ್ಟು ಬರಬೇಕು. ರಾಜೀನಾಮೆ ಕೊಟ್ಟು ಬರಬೇಕು. ನಮ್ಮ ಜಾತಿಗೆ ಅನ್ಯಾಯ ಆಗಿದೆ, ನಮ್ಮ ಜಾತಿಗೆ ಹಿಂಗೆ ಮಾಡಿದ್ದೀರಾ, ಕ್ರಿಶ್ಚಿಯನ್ ಸೇರಿಸಿದ್ದೀರಾ, ಇದು ಸರಿಯಲ್ಲ ಅಂತೇಳಿ ಮಂತ್ರಿಗಳು ರಾಜಾರೋಷವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಸಮುದಾಯಗಳೇನಿದ್ದಾರೆ ನಿಮ್ಮನ್ನು ಯಾರನ್ನೂ ಮುಂದಕ್ಕೆ ಸಮುದಾಯಗಳು ನಿಮ್ಮನ್ನ ಬಗ್ಗೆ ತರಾಟೆಗೆ ತೆಗೆದುಕೊಳ್ತದೆ. ಈ ಸಮುದಾಯಗಳ ಕೋಪಕ್ಕೆ ನೀವು ಗುರಿಯಾಗ್ತೀರ. ನಿಮ್ಮ ಗೌರವ ಇದ್ದರೆ ಕೂಡಲೇ ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟು, ಹಿಂದೆ ದೇವೇಗೌಡರು PWD ಮಿನಿಸ್ಟರ್ ಆಗಿದ್ದಾಗ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ನೀವೂ ಕೂಡ ರಾಜೀನಾಮೆ ಕೊಟ್ಟು ಬಂದರೆ ನೀವು ಹೀರೋಗಳಾಗ್ತೀರ. ಇಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ಸಮುದಾಯನ ಓಲೈಕೆ ಮಾಡುವಂಥ ನಾಟಕವನ್ನು ಆಡಿದ್ರೆ ಆ ಸಮುದಾಯಗಳು ನಿಮ್ಮನ್ನು ಕ್ಷಮಿಸಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೇರವಾಗಿ ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಶೋಷಿತ ವರ್ಗಗಳನ್ನು ದುರುಪಯೋಗ ಮಾಡಿಕೊಂಡು ಹಣದಾಸೆಯಿಂದ ಏನು ಮತಾಂತರಗಳು ಮಾಡ್ತಾ ಇದ್ದೀರಾ, ಅದಕ್ಕೆ ಪುಷ್ಟಿ ಕೊಡ್ತಾ ಇದ್ದೀರಾ. ತಡಿಬೇಕಾದ ಕೆಲಸ ಸರ್ಕಾರ, ಯಾವುದೇ ಸರ್ಕಾರ ಆದರೂ ಮತಾಂತರಗಳನ್ನು ತಡಿಬೇಕು. ಹಣಕ್ಕೋಸ್ಕರ ಮತಾಂತರ ಆಗುವಂಥದ್ದು, ಬೇರೆ ಬೇರೆ ಆಮಿಷಗಳಿಗೋಸ್ಕರ, ಲವ್ ಜಿಹಾದ್ಗೋಸ್ಕರ ಮತಾಂತರ ಆಗುವಂಥದ್ದು, ಇವೆಲ್ಲವನ್ನು ಸರ್ಕಾರ ತಡಿಬೇಕು. ಅದು ಬಿಟ್ಬಿಟ್ಟು ಸರ್ಕಾರ ಪ್ರಾಯೋಜಿತವಾದಂಥ ಮತಾಂತರಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ರಾಯಭಾರಿಯಾಗಿ ನಿಂತಿದ್ದಾರೆ. ಯಾಕೆ ಅಂತಂದರೆ ಅವ್ರ ಮುಖ್ಯಮಂತ್ರಿ ಸ್ಥಾನ ಈಗ ಅಕ್ಟೋಬರಲ್ಲಿ ಬಿಡಬೇಕು, ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಅವರು ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಎಲ್ಲರನ್ನೂ ಸೇರಿಸ್ಬೇಕು. ಆ ಚಾಯ್ಸಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವುದು ಅಂದರೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ಎಲ್ಲನೂ ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಸೇರಿಸ್ಬಿಟ್ರೆ ನಾನು ಸೇಫ್. ಅವರ ಸ್ವಂತ ಅಧಿಕಾರದ ಆಸೆಗೋಸ್ಕರ, ಅವರ ಸ್ವಂತದ ದುರಾಸೆಗೋಸ್ಕರ ಇವತ್ತು ಹಿಂದೂ ಧರ್ಮ, ಸನಾತನವಾದಂಥ ಹಿಂದೂ ಧರ್ಮ, ಸುಮಾರು 10-15 ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಧರ್ಮವನ್ನು ಮಲಿನ ಮಾಡೋಕ್ಕೆ ಹೊರಟಿದ್ದಾರೆ. ಇಂಥ 100 ಸಿದ್ದರಾಮಯ್ಯರು ಬಂದರೂ ಕೂಡ ಹಿಂದೂ ಧರ್ಮವನ್ನು ಮುಟ್ಟಕ್ಕಾಗಲ್ಲ. ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂಥ 100 ಸಿದ್ದರಾಮಯ್ಯ ಬಂದರೂ ಹಿಂದೂ ಧರ್ಮವನ್ನು ಅಪವಿತ್ರ ಮಾಡೋಕ್ಕಾಗಲ್ಲ. ಇವತ್ತು ನಿಮ್ಮ ಸರ್ಕಾರ ಇದೆ, ಮನ್ಸಾಬಿಟ್ಟು ಮಾಡ್ತಾ ಇದ್ದೀರಷ್ಟೇ. ನಿಮ್ಮ ಸರ್ಕಾರ ಇನ್ನಿರೋದು 2 ವರ್ಷ ಅಷ್ಟೇ ಆಯುಸ್ಸು ನಿಮಗೆ. ಅದಾದಮೇಲೆ ಈ ವರದಿನ ಯಾರು ತಗೊತಾರೆ? ಯಾರು ಇದನ್ನು ಕೇಳ್ತಾರೆ ನಿಮಗೆ? ಈ ವರದಿನ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡುವಂಥದ್ದಕ್ಕೆ ಆದೇಶವನ್ನು ಮಾಡಿ ಕೆಲವು ರಾಜ್ಯಗಳಲ್ಲಿ ಪ್ರಾರಂಭ ಆಗಿದೆ. ನಮ್ಮ ರಾಜ್ಯದಲ್ಲೂ ಮಾರ್ಚಲ್ಲಿ ಪ್ರಾರಂಭ ಆಗ್ತಾಯಿದೆ. ಕರ್ನಾಟಕದಲ್ಲೂ ಮಾರ್ಚಲ್ಲಿ ಜಾತಿ ಸಮೀಕ್ಷೆ ಏನಿದೆ, ಸೆನ್ಸಸ್ ಏನಿದೆ ಅದನ್ನು ಮಾಡ್ತಾಯಿದ್ರು ಒಟ್ಟಿಗೆ. ಸೆನ್ಸಸ್ಸು ಜಾತಿ ಸಮೀಕ್ಷೆ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ರು ಇಡೀ ದೇಶದಲ್ಲಿ. ಅದೇ ಅಥೆಂಟಿಕ್ಕು. ಯಾವುದೇ ಕೋರ್ಟಲ್ಲಿ, ಯಾವುದೇ ಸಂವಿಧಾನದ ಅಡಿಯಲ್ಲಿ ದಾಖಲೆಗಳು ಅಂತ ಪ್ರಶ್ನೆ ಬಂದಾಗ, ಜಾತಿ ಅಂತ ಪ್ರಶ್ನೆ ಬಂದಾಗ, ಧರ್ಮ ಅಂತ ಬಂದಾಗ ಇದೇ ಒರಿಜಿನಲ್ ದಾಖಲೆ. ಇವಾಗ ಏನು ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ದಾಖಲೆ ಅಲ್ಲ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಇವಾಗ ಏನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದು ಅಥೆಂಟಿಕ್ ಅಲ್ಲ. ಯಾವುದೇ ಕೋರ್ಟಲ್ಲಿ ಇದು ಅಥೆಂಟಿಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಬರೋ ಸರ್ಕಾರನೂ ಇದನ್ನು ಒಪ್ಪೋದು ಅಥವಾ ಬಿಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು. ಈ ವರದಿನೇ ರಿಜೆಕ್ಟ್ ಮಾಡ್ಬೋದು. ಆದ್ದರಿಂದ ಸಿದ್ದರಾಮಯ್ಯನವರ ಕುರ್ಚಿಯ ಉಳಿವಿಗಾಗಿ ಮಾಡ್ತಾ ಇರುವಂಥ ಸಮೀಕ್ಷೆ ಇದು. ಇದು 100ಕ್ಕೆ 100% ಇದು ಸಂವಿಧಾನಬದ್ಧ ಅಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜಾತಿ ಕಾಲಮ್ಗಳು, ಧರ್ಮದ ಕಾಲಮ್ಗಳು ಇವೆಲ್ಲ ಸಮೀಕ್ಷೆ ಮಾಡೋ ಅಧಿಕಾರ ಇರತಕ್ಕಂಥದ್ದು. ಇವರು ಆ ಹೆಸರು ತೆಗೆದುಬಿಟ್ಟಿದ್ದಾರೆ ಮೇಲೆ ಜಾತಿ ಅಂತ. ಸಾಮಾಜಿಕ ಅಂದಮೇಲೆ ಸಾಮಾಜಿಕ ಸಮೀಕ್ಷೆ ಮಾಡಬೇಕಾಯ್ತು. ಜಾತಿ ಹೆಸರು ಯಾಕೆ ಕೇಳ್ತೀರಾ ನೀವು? ಯಾಕೆ ಕೇಳಬೇಕು ನೀವು? ತೆಗಿಬೇಕು, ಅದನ್ನು ಮಾಡಿ, ಸಾಮಾಜಿಕ ಸಮೀಕ್ಷೆ ಮಾಡಿ, ಜಾತಿಗಳನ್ನು ತೆಗೆದುಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ನೀವೇನು ಹೇಳ್ತಾ ಇದ್ದೀರಾ? ಆ ಮನುಷ್ಯ, ಒಬ್ಬ ವ್ಯಕ್ತಿ, ಅವನು ಆರ್ಥಿಕವಾಗಿ ಸಬಲ ಇದ್ದಾನ, ದುರ್ಬಲ ಇದ್ದಾನ, ಅವನು ಮನೆ ಇದೆಯಾ, ಮನೆ ಇಲ್ವಾ, ಅವನು ರೇಷನ್ ಕಾರ್ಡ್ ಇದೆಯಾ, ಇಷ್ಟನ್ನು ಕೇಳಿ ಅಷ್ಟೇ. ಇವತ್ತು ಮಧುಸೂದನ್ ನಾಯ್ಕ ಅವರು ಹೇಳಿದ್ದಾರೆ, ಯಾರು ಯಾವ ಜಾತಿ ಬೇಕಾದ್ರೂ ಬಳಸ್ಬೋದು. ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಬರ್ಕೊಳ್ತೀವಿ, ನಾವು ತೆಗಿಯೋಕೆ ಬರೋದಿಲ್ಲ ಅಂತ ಹೇಳಿದ್ರೆ. ಜೊತೆಗೆ ಯಾರು ಹೇಳಿರೋದು? ಯಾರೋ ಒಬ್ಬರು ಬರ್ಸ್ಬೋದು ಅಂತ ಇದ್ದಾರೆ. ಮಧುಸೂದನ್ ಅವರು ಪಾಕಿಸ್ತಾನದವರು ಅಂತ ಬರ್ಸ್ತಾರೆ, ಬರ್ಕೊಂತೀಯಾ? ಅಲ್ಲ, ಅದನ್ನೇ ನಾನು ಹೇಳೋದು. ನೀ ಮಧುಸೂದನ್ ಅವರು ಯಾವನ ಒಬ್ಬ ಹೇಳಿಕೆ ಕೊಡ್ತಾನೆ, ಮಧುಸೂದನ್ ಪಾಕಿಸ್ತಾನದವರು ಅಂತ ಹೇಳ್ತಾರೆ, ಬರ್ಕೊಂತೀಯ ನೀನು? ಏನು ಬೇಕಾದರೂ ಬರ್ಕೊಬೋದು. ಅಂದರೆ ಈ ದೇಶದ ವಿರುದ್ಧವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರೀತಾನೆ ಯಾವನೋ ಈ ಸಮೀಕ್ಷೆಯಲ್ಲಿ, ಬರ್ಕೊತೀರಾ? ಈಗ ರೋಡಲ್ಲೆಲ್ಲ ಕೂಗ್ತಾ ಇದ್ದಾರಪ್ಪ, ನಾಳೆ ಈ ಸಮೀಕ್ಷೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರೀತಾನೆ, ಬರ್ಕೊತೀಯಾ? ಹೇಳು. ಏನು ಹೇಳಿದ್ರು ಬರ್ಕೊತೀನಿ ಅಂದರೆ ಬರ್ಕೊತೀಯಾ? ಹೇಳು. ಹಂಗಾರೆ ಸರ್ಕಾರ ಏನಕ್ಕಿರಬೇಕು? ಸರ್ಕಾರದ ಕಾನೂನುಗಳೇನಿರಬೇಕು? ಸರ್ಕಾರದ ನಿಯಮಗಳೇನಿರಬೇಕು? ನಿಯಮ ಎಲ್ಲ ಏನು ಬೇಕಾದರೂ ಹೇಳಿ ಬರ್ಕೊತೀನಿ ಅಂತ ಹೇಳಿದ್ರೆ ಏನು ಸಂತೆ ವ್ಯಾಪಾರನ ಇದು? ಸರ್ಕಾರ ಒಂದು ಜವಾಬ್ದಾರಿಯುತ ಸರ್ಕಾರ ಒಂದು ಈಗ ಕಾನೂನು ಮಾಡಿದ್ರೆ ಸರ್ಕಾರ ಅದರಲ್ಲಿ ಗೈಡ್ಲೈನ್ಸ್ ಇರ್ತದೆ. ನೀನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೈಡ್ಲೈನ್ಸ್ ಇರ್ತದೆ ಅದರಲ್ಲಿ.
ಯಾವುದೋ ಒಂದು ಆ್ಯಕ್ಟ್ ಮಾಡಿದ್ರೆ ಸರ್ಕಾರ ಆ್ಯಕ್ಟಲ್ಲಿ ಆ ರೂಲ್ಸ್ ಫ್ರೇಮ್ ಮಾಡೋವಾಗ ನೀನು ರೂಲ್ಸಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇದೆ. ನೀನು ಎಲ್ಲಿ ಬರೆದಿದೆಯಾ ಇದರಲ್ಲಿ? ಏನು ಬೇಕಾದರೂ ಬರಿಬೋದು ಅಂತಂದರೆ ಹಂಗಾರೆ ದೇಶ ವಿರೋಧಿಗಳಿಗೆಲ್ಲ ನೀನು ಅವಕಾಶ ಮಾಡಿಕೊಟ್ಟಾಗ್ತದೆ. ಏನು ಬೇಕಾದರೂ ಬರ್ಕೊತಾರೆ ಅವರು. ಸಂವಿಧಾನದ ಅಡಿಯಲ್ಲಿ ದ್ರೋಹ ಬಗ್ದಂಗೆ ಆಗ್ತದೆ, ಸಂವಿಧಾನಕ್ಕೆ ಅಪಚಾರ ಹೇಳ್ತಾ ಇರೋ ಅಂಥದ್ದು. ಆಯೋಗದ ಅಧ್ಯಕ್ಷರು ಸಂವಿಧಾನಕ್ಕೆ ಅಪಚಾರವಾದ ಮಾತುಗಳನ್ನು ಹೇಳ್ತೀರ. ಒಂದು ಆಯೋಗ ಅಂದರೆ ಅದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಎರಡು ಡೈರೆಕ್ಷನ್ ಅಲ್ಲಿ ಇರಬೇಕು. ಇದಿಲ್ಲ ಅಂತ ಹೇಳಿದ್ರೆ ಇದು ರಾಜಕಾರಣದ ಈ ಸಮೀಕ್ಷೆ ರಾಜಕಾರಣದ ಓಲೈಕೆಗೋಸ್ಕರ ಮಾಡ್ತಾ ಇರೋಂಥ ಸಮೀಕ್ಷೆ. ಇದರಲ್ಲಿ ಯಾವುದೇ ಜಾತಿಗಳಿಗೆ ನ್ಯಾಯ ಸಿಗುವಂಥ ಸಮೀಕ್ಷೆ ಅಲ್ಲ. ಇದು ಧರ್ಮವನ್ನು ಯಾವ ರೀತಿ ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡಿದರು, ಅದೇ ಟೀಮ್ ಇದರಿಂದ ಇರುವಂಥದ್ದು. ಅದೇ ಟೀಮೇ ಇವಾಗ ಹಿಂದೂ ಧರ್ಮವನ್ನು ಒಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 100% ಇದು ಧರ್ಮವನ್ನು ಒಡೆಯುವಂಥ ಸಮೀಕ್ಷೆ. ಇದರಲ್ಲಿ ಈ ಕರ್ನಾಟಕದ ರಾಜ್ಯ ಜನತೆಗೆ ಇದರಲ್ಲಿ ಸ್ವಲ್ಪ ಎಳ್ಳಷ್ಟು ಡೌಟ್ ಇಟ್ಕೊಂಬೇಡಿ. ಇದು ಧರ್ಮವನ್ನು ಒಡೆಯುವಂಥ ಸಮೀಕ್ಷೆ, ಪಕ್ಕ ಡೌಟೇ ಇಟ್ಕೊಂಬೇಡಿ. ಧರ್ಮವನ್ನು ಒಡೆಯುವಂಥ ಸಮೀಕ್ಷೆ. ಅದರಿಂದ ಎಚ್ಚರಿಕೆಯನ್ನು ಇಡಿ. ಅಥೆಂಟಿಕ್ ಇರುವಂಥದ್ದು ಕೇಂದ್ರ ಸರ್ಕಾರ ಮಾರ್ಚಲ್ಲಿ ಮಾಡ್ತಾ ಇರೋದು, ದಟ್ ಈಸ್ ಅಥೆಂಟಿಕ್. ದಿಸ್ ಈಸ್ ನಾಟ್ ಎ ಅಥೆಂಟಿಕ್. ಸಂವಿಧಾನದ ಪ್ರಕಾರ ಜಾತಿಗಳ ಬಗ್ಗೆ ಮಾಡುವಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಈ ಸಮೀಕ್ಷೆಯನ್ನು ನಿಮ್ಮ ಸರ್ಕಾರ ಬಂದರೆ ತಿರಸ್ಕಾರ ಮಾಡ್ತೀರಾ? ಅವತ್ತು ನಾವು ಯೋಚನೆ ಮಾಡ್ತೀರಿ. ಯಾಕಂದರೆ ಇಡೀ ರಾಜ್ಯದ ಜನ ಇದನ್ನು ತಿರಸ್ಕಾರ ಮಾಡಬೇಕು ಅಂತ ಈಗಾಗಲೇ ಕೂಗೆದ್ದಿದೆ. ಗ್ಯಾರಂಟಿ ನಮ್ಮ ಸರ್ಕಾರ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ 2 ವರ್ಷ ಆದಮೇಲೆ. ಆ ಸಂದರ್ಭದಲ್ಲಿ ಜನ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀರಿ. ಸಾರ್ವಜನಿಕರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀರಿ. ನಾವು ಯಾವುದೇ ಧರ್ಮವನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡಲ್ಲ. ಧರ್ಮವನ್ನು ಒಡಿತಾ ಇರೋ ಈ ಸಮೀಕ್ಷೆ ಜನವಿರೋಧಿ ಸಮೀಕ್ಷೆ. ಸಂವಿಧಾನ ವಿರೋಧಿ ಸಮೀಕ್ಷೆ ಅನ್ನೋದೇ ಆದರೆ ಇದನ್ನು ಮತ್ತೆ ನಿಮ್ಮ ಸರ್ಕಾರ ಒಂದು ವೇಳೆ ಬಂದ ಮೇಲೂ ಕೂಡ ಪ್ರತ್ಯೇಕವಾಗಿ ತಿರಸ್ಕಾರ ಮಾಡುವ ಅಗತ್ಯವೇ ಇರೋದಿಲ್ಲ. ಅಲ್ಲ, ಈಗಾಗಲೇ ನಾವು ಕೋರ್ಟ್ ಮೆಟ್ಲು ಎತ್ತಿದ್ದೀರಿ. ಈಗಾಗಲೇ ಕೋರ್ಟಲ್ಲೂ ಪ್ರಶ್ನೆ ಮಾಡ್ತಾ ಇದ್ದೀರಿ. ಈ ಜಾತಿ ಸಮೀಕ್ಷೆ ಮಾಡುವಂಥ ಕಾಲಮ್ಗಳೇನಿದೆ ಅದನ್ನು ಇಲ್ಲಿ ಸೇರಿಸುವಂಥ ಅವಶ್ಯಕತೆ ಇಲ್ಲ. ತಪ್ಪು ಇದು. ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದು ಹಣ ಖರ್ಚು ಮಾಡ್ತಾ ಇದ್ದೀರಾ. ನೀವು ಮತ್ತೆ 450 ಕೋಟಿ ಖರ್ಚು ಮಾಡ್ತೀನಿ ಅಂತೀರಾ. ಯಾರ ಹಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಯಾಕೆ ವೇಸ್ಟ್ ಮಾಡ್ತೀರಾ? ಸರ್, ಬೆಂಗಳೂರಲ್ಲಿ ಸಮೀಕ್ಷೆ 4 ದಿನ ತಡ ಆಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. GBA ಅಡಿಯಲ್ಲಿ ಸಿಬ್ಬಂದಿಗಳಿಗೆ ತರಬೇತಿ ಕೊಡ್ತಾ ಇದ್ದೀನಿ. ಆ ಕಾರಣಕ್ಕೆ GBA ಮನವಿ ಪ್ರಕಾರ ಸ್ವಲ್ಪ ತಡ ಆಗುತ್ತೆ, 4-5 ದಿವಸ ಅಂತ ಹೇಳಿದ್ರು. ನೋಡ್ರಿ, ಈ ಖಾತಾ ಹೇಳ್ತಲ್ಲ, ಈ ಖಾತಾ ಇಮಿಡಿಯೇಟ್ ಇವತ್ತೇ ಮಾಡ್ಕೊಳ್ಳಿ, ಇವತ್ತೇ ಮನೆಗೆ ತೊಗೊಂಡೋಗಿ ಅಂದರು. ಆಯಿತಾ? 6 ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಜನ. ಇದ್ರದ್ದು ಭಾಳ ಹಂಗೆ, ಸರ್ವರ್ ಡೌನು, ಆ ಡೌನು, ಈ ಡೌನು ಎಲ್ಲ ಹೇಳ್ಕೊಂಡು ಒಟ್ಟಾಗೆ ಇವ್ರಿಗೆ ಯಾವ ಜಾತಿ ಇವ್ರಿಗೆ ಬೇಕು, ಯಾವ ಧರ್ಮ ಬೇಕು ಅದನ್ನು ಜಾಸ್ತಿ ಮಾಡುವಂಥದ್ದು. ಹಿಂದೂ ಧರ್ಮವನ್ನು ಕಡಿಮೆ ಮಾಡಬೇಕು, ಹಿಂದೂ ಧರ್ಮದ ಸಂಖ್ಯೆ ಕಡಿಮೆ ಮಾಡಬೇಕು. ಅದು ಅಜೆಂಡಾನೇ ಕೇಂದ್ರದ ಕಾಂಗ್ರೆಸ್ ನಾಯಕರು ಫಿಕ್ಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಧರ್ಮವನ್ನು ಕಡಿಮೆ ಮಾಡಿ ರಿಪೋರ್ಟ್ ಮಾಡಿ ಅಂತ ಹೇಳಿರೋದ್ರಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಹಿಂದುಳಿದ ಆಯೋಗದ ಅಧ್ಯಕ್ಷ ಹಾಗಾದ್ರೆ ಕೇವಲ ಸೈನ್ ಹಾಕಕ್ಕೆ ಮಾತ್ರ ಇರೋಲ್ಲ? ಹೋದ್ ಸರಿ ಆಯೋಗದ ಅಧ್ಯಕ್ಷ ಸೈನ್ ಹಾಕ್ತಿರೋ ಓಡೋಟ. ಈ ಅಧ್ಯಕ್ಷ ಏನು ಮಾಡ್ತಾರೋ ಗೊತ್ತಿಲ್ಲ. ಸರ್, ಈಗ ಕಳೆದ 5 ತಿಂಗಳಿಂದನೂ ಕೂಡ ಧಾರ್ಮಿಕ ಭಾವನೆಗಳನ್ನ ಒಡೆಯುವಂಥ ಕೆಲಸ ರಾಜ್ಯದಲ್ಲಿ ಆಗ್ತಾ ಇದೆ. ಈಗ ಒಂದು ಕಡೆ ಸೋನಿಯಾ ಗಾಂಧಿ ಅವ್ರ ಕಡೆ ಕೂಡ ಗೊತ್ತು ಮಾಡ್ಕೊಡ್ತಿದ್ರಿ. ಏನಾದರೂ ಕರ್ನಾಟಕವನ್ನು ರಾಜ್ಯವನ್ನು ಏನಾದರೂ ಪ್ರಯೋಗಶಾಲೆ ಥರ ಲ್ಯಾಬೊರೇಟರಿ ಥರ ಏನೋ ಮಾಡ್ಕೊಂಡಿದೆಯಾ ಅಂತ ಹೈಕಮಾಂಡ್ ಏನಾದ್ರು ಎಲ್ಲ ಅವರ ಅಜೆಂಡಾಗಳನ್ನೆಲ್ಲ ಇಲ್ಲಿ ಏರುವಂಥದ್ದು, ಇಲ್ಲೇನೋ ಪ್ರಯೋಗಶಾಲೆ ಥರ ಏನೋ ಮಾಡ್ಕೊಳ್ತಿದೆ ಅಂತ? ಇಲ್ಲಿ ಸಿದ್ದರಾಮಯ್ಯ ಪ್ರಯೋಗಶಾಲೆಯ ಹೆಡ್ ಮಾಸ್ಟ್ರು. ಧರ್ಮ ಒಡೆಯುವ ಪ್ರಯೋಗಶಾಲೆ. ಧರ್ಮ ಒಡೆಯುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ, ಹೈಕಮಾಂಡ್ಗೆ ಕರ್ನಾಟಕವನ್ನು ಪ್ರಯೋಗಶಾಲೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ
ಅದಕ್ಕೆ ಹೆಡ್ ಮಾಸ್ಟ್ರು. ಉಳಿದ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಮಾಸ್ಟ್ರುಗಳವರಲ್ಲ, ಬೇರೆ ಸಮಾಜ ಮತ್ತು ಗಣಿತ, ಸೈನ್ಸು ಈ ಥರದ್ದೆಲ್ಲ ಇರುವಂಥವ್ರು. ಒಟ್ಟಾರೆ ಈ ಟೀಮು ಕರ್ನಾಟಕವನ್ನು ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಈ ಪ್ರಯೋಗಶಾಲೆಯಲ್ಲಿ ಒಂದೊಂದೇ ರಾಜ್ಯಗಳನ್ನು ಈ ಥರ ಹಿಂದೂ ಧರ್ಮ ಅವಹೇಳನ ಮಾಡಬೇಕು. ಯಾವ್ಯಾವ ದೇವಸ್ಥಾನಗಳಿದೋ ಹಿಂದೂಗಳ ದೇವಸ್ಥಾನ ಆ ರಾಜ್ಯದಲ್ಲಿ ಅದನ್ನು ಮುಗಿಸ್ಬೇಕು. ಈಗ ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ಗಣೇಶ, ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಗಣೇಶನ ಹಬ್ಬನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿ ಸಿದ್ದರಾಮಯ್ಯ ಮುಂದೊಂದು ಸರಿ ಗಣೇಶ ಹಬ್ಬ ಆಚರಣೆ ಇಲ್ಲ, ರದ್ದು ಮಾಡಿದಿರಿ ಅಂತ ಹೇಳ್ಬಿಡ್ತಾರೆ. ನೋಡಿ ಬೇಕಾದ್ರೆ ಆ ಪರಿಸ್ಥಿತಿ ಇವತ್ತು. ಇದೊಂದು ಪ್ರಯೋಗಶಾಲೆ ಮಾಡ್ಕೊಂಬಿಟ್ಟಿದ್ದಾರೆ. ಈ ಪ್ರಯೋಗಶಾಲೆಯಲ್ಲಿ ಹಿಂದೂಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಹಿಂದೂಗಳ ಜನಸಂಖ್ಯೆಯನ್ನು ಕುಂಠಿತ ಮಾಡ್ತಕ್ಕಂಥದ್ದು, ಮತ್ತು ಕರ್ನಾಟಕದಲ್ಲಿ ಮತಾಂತರ ಜಾಸ್ತಿ ಆಗೋಗ್ಬಿಟ್ಟಿದೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹೇಳುವಂಥದ್ದು ಅವರ ಅಜೆಂಡಾ ಇದೆ. 3 ಅಜೆಂಡಾ. ಒಂದು, ಹಿಂದೂ ಧರ್ಮವನ್ನು ಕಡಿಮೆ ಮಾಡಿದಿರಿ, ಹಿಂದೂ ದೇವಸ್ಥಾನಗಳನ್ನೆಲ್ಲ ಮಲಿನ ಮಾಡಾಕಿದ್ದೀರಿ, ಮತ್ತು ಮತಾಂತರ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ, ನಾವು ಅದಕ್ಕೆ ಬೆಂಬಲ. ಈ 3 ಅಜೆಂಡಾ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕರ್ನಾಟಕವನ್ನು ಒಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ಗೌರವಾನ್ವಿತ ರಾಜ್ಯಪಾಲರು ಕೂಡ ಮೊನ್ನೆ ಪತ್ರ ಬರೆದಿದ್ದಾರೆ ಈ ಜಾತಿ ಗಣತಿ ಬಗ್ಗೆ. ಇದು ಅವ್ರು ಯಾರೋ ಆಯೋಗದ ಅಧ್ಯಕ್ಷ ಹೇಳಿದ್ದಾರೆ, ಮಾಧ್ಯಮದವರು ತಿರುಚ್ತಾ ಇದ್ದಾರೆ, ಇದು ಜಾತಿದಲ್ಲ, ಇದು ಪಕ್ಕ ಜಾತಿ ಸಮೀಕ್ಷೆನೇ. ಇದರಲ್ಲಿ ಆರ್ಥಿಕ ಆ ಥರದ್ದು ಯಾವುದೂ ಇಲ್ಲ, ಹೆಸರಿಗಷ್ಟೇ. ಇದು ಸಾಮಾಜಿಕ ಸಮೀಕ್ಷೆ ಅನ್ನೋದು ಹೆಸರಿಗಷ್ಟೇ, ಮೇಲೆ ಹೆಡ್ಲೈನ್ ಅಷ್ಟೇ. ಮೇಲೆ ಹೆಡ್ಲೈನಲ್ಲಿ ಮಾತ್ರ ಇದು ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಒಳಗಡೆ ಇರೋದೆಲ್ಲ ಜಾತಿ ಸಮೀಕ್ಷೆ. ನೀವು ಯಾವುದಾದ್ರೂ ಪುಸ್ತಕ ತಗೊಂಡು ಮೇಲ್ಗಡೆ ಅದು ಯಾವುದಾದ್ರೂ ಪುಸ್ತಕಗಳು ಬರ್ತಾವಲ್ಲ, ಮೇಲೆ ಎಲ್ಲ ರಾಮಾಯಣ ಅಂತ ಪ್ರಿಂಟ್ ಮಾಡಿಬಿಟ್ಟು ಒಳಗಡೆ ಎಲ್ಲ ನೀವು ಇಸ್ಲಾಂ ಧರ್ಮದ ಬಗ್ಗೆ ಬರ್ದಂಗೆ ಆಗ್ತದೆ ಅಷ್ಟೆ. ಮೇಲೆ ರಾಮಾಯಣ, ಒಳಗಡೆ ತೆಗೆದ್ರೆ ಎಲ್ಲ ಇಸ್ಲಾಂ. ಆ ಥರದ ಸಮೀಕ್ಷೆ ಇದೆ. ಎಷ್ಟು ಕಾಲಮ್ ಹಾಕಿದ್ದಾರೆ ನೋಡಿದ್ದೀರಲ್ಲ. ಶೈಕ್ಷಣಿಕ ಸಮಿತಿಗೆ ಇಂತನೇ ಜಾಸ್ತಿ ಜಾತಿದೇ ಪೇಜ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. 156 ಕೋಟಿ ನುಂಗ್ ನೀರು ಕುಡಿದ್ರಲ್ಲ, ಎಲ್ಲೋಯ್ತು ಅದು ಜಾತಿ ಸಮೀಕ್ಷೆ? ಈಗ 400 ಕೋಟಿ ಯಾರ ಜೋಬಿಗೆ ಗೊತ್ತೈತಿ? ಈಗ 400 ಕೋಟಿ. ಮತ್ತು ಮುಂದಿನ ಸರ್ಕಾರ ಇದನ್ನು ಒಪ್ತೈತೋ ಬಿಡ್ತೈತೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇದನ್ನು ಒಪ್ಪೋ ಮಾತೇ ಇಲ್ಲ ಮುಂದೆ ಬರೋವಂಥ ಸರ್ಕಾರ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ನನ್ನ ಪ್ರಶ್ನೆ ಸರ್ಕಾರ. ನಾಳೆ ದಸರಾ ಉದ್ಘಾಟನೆ ಸಾಕಷ್ಟು ಹೋರಾಟ ಮಾಡಿದ್ರಿ, ಭಾನುಮಸ್ತಕ್ ಅವರು ಉದ್ಘಾಟನೆ ಮಾಡಬಾರ್ದು ಅಂತ. ನಾಳೆ ಉದ್ಘಾಟನೆ ಮಾಡಲ್ಲ. ಪ್ರಯೋಗಶಾಲೆ ಅಂತ ಹೇಳಿದ್ರೆ ಮುಂಚೂಣಿ ಭಾಗವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರೊಂದು ಮತಕಳ್ಳತನ ಆರೋಪ ಮಾಡಿದ್ರು. ಇದಕ್ಕೆ SIT ರಚನೆ ಮಾಡಿದ್ದಾರೆ. ನೋಡಿ, ಅವರು ಚುನಾವಣಾ ಆಯೋಗವನ್ನು ಅಪವಿತ್ರ ಮಾಡಬೇಕು. ಅವ್ರದ್ದು ಅಜೆಂಡಾ ಹೇಳಿದ್ನಲ್ಲ, ಒಂದು ಕರ್ನಾಟಕಕ್ಕೆ ಅವರು ಈ ಪ್ರಯೋಗಶಾಲೆಗೆ ಕೊಟ್ಟಿರೋ ಅಜೆಂಡಾಗಳು ಅವ್ರದ್ದು. ಒಂದು, ಹಿಂದೂ ಧರ್ಮವನ್ನು ಅಪಮಾನ ಮಾಡಬೇಕು. ಎರಡನೇದು, ಚುನಾವಣಾ ಆಯೋಗವನ್ನು ಅಪವಿತ್ರ ಮಾಡಬೇಕು. ಯಾವ್ಯಾವ ತನಿಖಾ ಸಂಸ್ಥೆಗಳಿದೆ ಅದನ್ನು ಮುಚ್ಚಬೇಕು ಅವರು. ಈ 3 ಅಜೆಂಡಾ ಇಟ್ಕೊಂಡು ಮಾಡಿರೋ ಅಂಥ ಒಂದು ಟೂಲ್ ಕಿಟ್ ಇದು. ಈ ಟೂಲ್ ಕಿಟ್ ಇಟ್ಕೊಂಡು ಸಿದ್ದರಾಮಯ್ಯನವರು ಹೆಡ್ ಮಾಸ್ಟರ್ ಆಗಿ ಒಂದೊಂದೇ ಆದೇಶಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ದಸರಾ ಉದ್ಘಾಟನೆ ನಾಳೆ. ನಾನು ಹೇಳಿದ್ನಲ್ಲ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆಗೆ ಫಸ್ಟ್ ಹೆಜ್ಜೆನೇ ಬಾನು ಮುಸ್ತಾಕ್.
ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿನ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು. ಆ ದೇವಿ ಮೇಲೆ ನಂಬಿಕೆನೇ ಇಲ್ಲ ಅಂತಾಗಿ ಜಗಜ್ಜಾಗೃತವಾಗಿ ಹೇಳಿರೋ ಅಂಥ ಆ ಹೆಣ್ಮಗಳಿಗೆ ನೀವು ಇಲ್ಲಿ ಕರ್ಕೊಂಬರ್ತಾ ಇದ್ದೀರಾ ಅಂದರೆ, ಒಂದು ಕಡೆ ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮವನ್ನು ಹೊಡಿತಾ ಇದ್ದೀರ, ಇನ್ನೊಂದು ಕಡೆ ದಸರಾ ಉದ್ಘಾಟನೆಯನ್ನು ಅಪವಿತ್ರ ಮಾಡ್ತಾ ಇದ್ದೀರ, ಇನ್ನೊಂದು ಕಡೆ ಧರ್ಮಸ್ಥಳವನ್ನು ಮುಚ್ಚೋ ಅಂಥ ಹುನ್ನಾರವನ್ನು ಮಾಡ್ತಾ ಇದ್ದೀರ. ಇವೆಲ್ಲ ಒಂದಾದ ಮೇಲೆ ಒಂದು ನಿಮ್ಮ ಟೂಲ್ ಕಿಟ್ ಏನಿದೆ, ಈ ನಕ್ಸಲ್ ಟೂಲ್ ಕಿಟ್, ಅದರ ಆದೇಶದ ಮೇಲೆ ಮಾಡ್ತಾ ಇದ್ದಾರೆ. ಏನಪ್ಪ ಅಷ್ಟರ ಅದನ್ನು ಬಿಟ್ಬಿಟ್ಟಿದ್ದಾರೆ. ನಿಮಗೆ ಸಾಕಷ್ಟು ಅನುದಾನ ಕೊಟ್ಟಿದ್ದೀವಿ, ಬಿಜೆಪಿ ಹೋರಾಟ ಮಾಡೋ ಅಗತ್ಯ ಇಲ್ಲ, ನಿಮ್ಗೆ ಕೂಡ ಅನುದಾನ ಕೊಟ್ಟಿದ್ದೀವಿ, ರಸ್ತೆಗಳು ನಿಮ್ಗೆ ಮುಚ್ಚೋ ಕಾರ್ಯ ಆಗ್ತಾ ಇದೆ, ನಿನ್ನೆ ರಿಯಾಕ್ಟ್ ಮಾಡಿದ್ದಾರೆ ಹೇಗೆ ಶಿವಕುಮಾರ್? ಫಸ್ಟು ಮುಖ್ಯಮಂತ್ರಿಗಳು ನಿನ್ನೆ ಸಭೆ ಮಾಡಿ ಓಕೆ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿ ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಲ್ಲ, ಅದು ಬರೀ 89 ಕೋಟಿ ಅಂತ ಅಧಿವೇಶನದಲ್ಲಿ ಒಪ್ಕೊಂಡು ತಪ್ಪನ್ನು ಒಪ್ಕೊಂಡ್ರು, ಹಂಗೆ ಇವತ್ತು ರಸ್ತೆಗಳು ಹಾಳಾಗಿದೆ ಅನ್ನೋದನ್ನು ಅಫಿಷಿಯಲ್ಲಾಗಿ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಆರತುರ ಹಾಕಬೇಕು. ಸಿದ್ದರಾಮಯ್ಯನವ್ರಿಗೆ ಒಪ್ಕೊಂಡ್ರಲ್ಲ. ಇಷ್ಟು ದಿನ ಏನು ಹೇಳ್ತಾಯಿದ್ರು, ಮುಚ್ಚಿದಿರಿ 6,000 ಮುಚ್ಚಿದಿರಿ, 7,000 ಮುಚ್ಚಿದಿರಿ, 10,000 ಮುಚ್ಚಿದಿರಿ, ಇದೇ ಹೇಳ್ತಾ ಇದ್ದಿದ್ದು. ಫಸ್ಟ್ ಟೈಮು ಈ ರಾಜ್ಯದ ಮುಖ್ಯಮಂತ್ರಿ ಅವರಿಂದ ತಪ್ಪಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ, ಹಳ್ಳಿಗಳು ಬಿದ್ದಿರೋದನ್ನ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ದಾರೆ. ಛೀಮಾರಿ ಹಾಕ್ಕೊಬೇಕಾಗಿದ್ದು ಸರ್ಕಾರ, ಅಧಿಕಾರಿಗಳಲ್ಲ. ಅಧಿಕಾರಿಗಳಿಗೆ ಯಾಕೆ ಛೀಮಾರಿ ಹಾಕ್ತೀರಾ? ಈಗ ರಸ್ತೆಯಲ್ಲಿ ಏನಾನ ಗುಂಡಿ ಬಿದ್ದಿದ್ರೆ ಅದನ್ನೇನೋ ಒಂದು 10 ಗುಂಡಿ ಬಿದ್ದರೆ ಅಧಿಕಾರಿಗಳು ಮುಚ್ಚಬೋದಷ್ಟೇ. ಇಡೀ ರಸ್ತೆನೇ ಗುಂಡಿ ಬಿದ್ದುಬಿಟ್ಟಿದ್ರೆ ಎಲ್ಲಿ ಮುಚ್ತಾರೆ ಅವರು? ಪಾಪ ಇಡೀ ರಸ್ತೆಗೆ ಟಾರ್ ಹಾಕಬೇಕು. ಇವತ್ತು ಬೆಂಗಳೂರಿರೋ ಎಲ್ಲ ರಸ್ತೆಗೂ ಡಾಂಬರೀಕರಣ ಮಾಡಬೇಕು. ಎಲ್ಲ ಗುಂಡಿ ರಸ್ತೆ ಅಲ್ಲ, ಗುಂಡಿಗಳು ಅಲ್ಲ, ಇಡೀ ರಸ್ತೆನೇ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚಕಾರ ಮಾತಿಲ್ಲ. ಗುಂಡಿಗಳು ಮುಚ್ಚಿ ಮುಚ್ಚಿ ಏನು ಉಪಯೋಗ ಬರ್ತದೆ? 1 ಕಿಲೋಮೀಟರ್ ರಸ್ತೆಯಲ್ಲಿ 1,000 ಪಾಟೋಲ್ ಇದೆ, ಹೆಂಗೆ ಮುಚ್ತಾರೆ ಅವರು? ಇಡೀ ರಸ್ತೆಗೆ ಡಾಂಬರೀಕರಣ ಮಾಡಬೇಕು. ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ 25 ಕೋಟಿ ಕೊಟ್ಟಿದ್ದೀನಿ. ಹೂನಪ್ಪ, ಕೊಟ್ಟಿದ್ದೀನಿ ಅಂತ ಪೇಪರಲ್ಲಿ ಹೇಳಿದೆಯಾ? ಅದು ನಿನ್ನ ಆರ್ಡ್ರ್ ಮಾಡಿ ಕಾರ್ಪೊರೇಷನ್ಗೆ ಬಂದು ಅದು 60 ದಿನ ಟೆಂಡರ್ ಆಗಬೇಕಲ್ಲ, 60 ಡೇಸ್ ಬೇಕು ಅದಕ್ಕೆ ಟೆಂಡರ್ ಹಾಕಿಗೆ. 60 ಡೇಸ್ ಟೆಂಡರ್ ಆದಮೇಲೆ ಆ ಕಾಂಟ್ರಾಕ್ಟ್ರಿಗೆ ಅಲಾಟ್ ಮಾಡಬೇಕಾದ್ರೆ ಇನ್ನೊಂದು 60 ಡೇಸ್, 120 ಡೇಸ್. ಅವನು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಇನ್ನೊಂದು 60 ದಿನ, 240 ದಿನ ಅಲ್ಲೇ ಹೊರಟೋಗ್ಬಿಡ್ತದೆ. ಹಾಂ, ಏನಾಗ್ಬೋದು ಲೆಕ್ಕ ಹಾಕೊಳ್ಳಿ. BJP ಏರಿಯಾಗೆಲ್ಲ ಕೊಟ್ಟಿದ್ದೀನಿ ಅಂದರೆ ಅದು ಟೆಂಡ್ರಾಗಿ ಬರಬೇಕಲ್ಲ, ಅಪ್ರೂವಲ್ ಆಗಬೇಕು, ಸರ್ಕಾರಕ್ಕೆ ಮತ್ತೆ ಹೋಗ್ಬೇಕು, UD ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅಪ್ರೂವಲ್ ಆಗಬೇಕು, ವಾಪಸ್ ಬರಬೇಕು. ಆಗ ಕಾರ್ಪೊರೇಷನ್ ಇದರಲ್ಲಿ ಟೆಂಡರ್ಗಳು ಕ್ಯಾನ್ಸಲ್ ಆಗಿ ಕೋರ್ಟ್ಗಳಿಗೆ ಹೊರಟೋಗ್ತಾರೆ. ಈ ಟೆಂಡರು, ಅಪ್ರೂವಲ್ಲು, ಕ್ಯಾನ್ಸಲ್ಲು, ಕೋರ್ಟು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 1 ವರ್ಷ ಆಗ್ತದೆ. ಅಂದರೆ ಬರೋ ವರ್ಷಕ್ಕೆ ಇವತ್ತು ಏನು ಕೊಟ್ಟಿದ್ದಾರೆ ಅದು ಬರೋ ವರ್ಷಕ್ಕೆ ಕೆಲಸ ಪ್ರಾರಂಭ ಆಗೋದು, ಇವತ್ತಿಗೇನು ಪ್ರಾರಂಭ ಆಗಲ್ಲ. ಅದರಿಂದ ಸುಮ್ಮನೆ ಜನಗಳಿಗೆ ಕಣ್ಣು ಒರೆಸೋಕ್ಕೆ ಏನೋ BJP ಅವ್ರು ಕೊಟ್ಟಿದ್ದೀರಿ ಅಂತ ಹೇಳಕ್ಕೆ ಹೋಗಬೇಡಿ. ದಯವಿಟ್ಟು ಇವಾಗ ಕೊಟ್ಟಿರೋ ದುಡ್ಡು ಎಲ್ಲಿದೆ ಅಂತ ಫಸ್ಟು ಹೇಳಬೇಕು. ಮತ್ತು ಟೆಂಡರ್ ಕರೆಯೋದಕ್ಕೆ ಎಷ್ಟು ಟೈಮು ಅಂತ ನಿಗದಿ ಮಾಡಿದ್ದೀರಾ? ಆ್ಯಕ್ಟ್ ಪ್ರಕಾರ 60 ದಿನ ಬೇಕೇ ಬೇಕು. ಅನುಮೋದನೆ ಅದು ವಾಪಸ್ಸು ಎಲ್ಲ ಬಂದು ಫಿಕ್ಸ್ ಆಗೋಷ್ಟೊತ್ತಿಗೆ ಇನ್ನೊಂದು 60 ದಿನ ಬೇಕು. ಮುಗೀತಲ್ಲ 120 ದಿನ. ಅಷ್ಟೊತ್ತಿಗೆ ಏನೇನು ಆಗೋಗ್ಬಿಟ್ಟಿರ್ತದೋ, ಇನ್ನೊಂದು ಮಳೆಗಾಲ ಬಂದ್ಬಿಟ್ಟಿರ್ತದೆ ಅಷ್ಟಲ್ಲಿ. ಸುಮ್ಮನೆ ನೋಡಿ, ನಿಮಗೆ ಪಾಟು ಹೋಲು ಮುಚ್ಚೋಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಲ್ಲಿ. ನೀವು ಏನೇ ಮಾಡಿದ್ರು, ಇವತ್ತು ಉಪಮುಖ್ಯಮಂತ್ರಿಗಳೇ ಇದ್ದಾರೆ 5,000 ಮಾತ್ರ ಉಳಿದಿರೋದು ಅಂತಲ್ಲ, 5,000 ಅಲ್ಲ 5 ಲಕ್ಷ ಇದೆ.
5 ಲಕ್ಷ ಪಾಟ್ ಹೋಲ್ ಇದೆ. ಸಾಧ್ಯನೇ ಇಲ್ಲ. ಹೊಸದಾಗಿ ನೀವು ಟಾರ್ ಹಾಕಬೇಕು, ಇಡೀ ರೋಡ್ಗೆ ಟಾರ್ ಹಾಕಬೇಕು. ರಾತೂರಲ್ಲಿ ತೇಪೆ ಹಾಕೋ ಕೆಲಸ ನಡೀತಾರೆ ಸರ್, ಎಲ್ಲ ಹಾಕೊಂಡು ಹೆಂಗೆ ಹೋಗ್ತಾ ಇರೋದು ಅಷ್ಟೇ. ನೋಡಿ, ಇವ್ರು ಯಾರು ಟ್ಯಾಪೆ ಹಾಕ್ತಾರೋ ಬಸ್ಗಳು ಓಡಾಡೋದು ಹಾಕಿದ್ದು 1 ಗಂಟೆಯಲ್ಲೇ ಕಿತ್ತೋಗಿದೆ ಎಲ್ಲ ಕಡೆ. ಹಾಕಿದ್ದು 1 ಗಂಟೆ, 1 ದಿನನೂ ಇದ್ದಿಲ್ಲ ಇವರು. ಜನ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಅಲ್ಲಿ ಇಲ್ಲಿ ಕಲ್ಲು ಇಟ್ಟಿಗೆ ತಂದು ತುಂಬ್ತಾ ಇದ್ದಾರೆ ಈಗ ಜನನೇ. ಅದರಿಂದ ನೀವು ಪಾಟ್ ಹೋಲ್ ಮುಚ್ಚೋದು ಬಿಟ್ಬಿಡಿ ದಯವಿಟ್ಟು. ಪಾಟ್ ಹೋಲ್ ಅನ್ನೋ ಸುದ್ದಿನೇ ಎತ್ತಕ್ಕೆ ಹೋಗಬೇಡಿ. ಇಡೀ ರಸ್ತೆಗಳೇ ಇವತ್ತು ಡಾಂಬರೀಕರಣ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಕಂಪನಿಗಳು, IT-BT ಕಂಪನಿಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಆಸ್ಪತ್ರೆಗೆ ಓಡಾಡೋ ಅಂಥವ್ರು ಇರ್ಬೋದು, ಎಲ್ಲರಿಗೂ ನರಕ ಯಾತನೆ. ಸಿಲಿಕಾನ್ ವ್ಯಾಲಿ ಹೋಗಿ ಪಾಟ್ ಹೋಲ್ ವ್ಯಾಲಿ ಆಗೋಗ್ಬಿಟ್ಟಿದೆ. ಬೆಂಗಳೂರು ಬಿಕಮ್ ಪಾಟ್ ಹೋಲ್ ವ್ಯಾಲಿ ಬೆಂಗಳೂರು. ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ರಸ್ತೆಗಳು ಹದಗೆಟ್ಟೋಗಿದೆ ಅಂತ ಒಪ್ಕೊಂಡ್ರಲ್ಲ, ಅದಕ್ಕೆ ಅವ್ರಿಗೊಂದು ಅವಾರ್ಡ್ ಕೊಡಬೇಕು.